ಬೇಸಲ್ಲಿ ಏನಿದೆ ಫೀಚರ್ಸಲ್ಲಿ ಇದರಲ್ಲಿ? ಏನು ಸರ್? ಬೇಸಲ್ಲಿ ಏನು ಬರುತ್ತೆ ಫೀಚರ್ಸು? ಸರ್ ಬೇಸಿಕಲಿ ನಿಮಗೆ ನಾರ್ಮಲ್ ವೀಲ್ ಬರುತ್ತೆ, ಹಾಂ. ಡ್ರಮ್ ಬ್ರೇಕ್ ಬರುತ್ತೆ, ಹಾಂ. ಮತ್ತು ಇದು ನಾರ್ಮಲ್ ಮೀಟರ್ ಇರುತ್ತೆ ನಿಮಗೆ, ಹಾಂ. ಸೆಮಿ ಹಾಂ. ಅನಾಲಾಗ್ ಮತ್ತು ಹಾಂ. ಡಿಜಿ ಬರುತ್ತೆ. ಹಾಂ. ಬಟ್ ಅದರಲ್ಲಿ ನಿಮಗೆ ಹಾಂ. ಮ್ಯಾಗ್ ವೀಲ್ ಬರುತ್ತೆ, ಹಾಂ. ಡಿಸ್ಕ್ ಬ್ರೇಕ್ ಬರುತ್ತೆ, ಹಾಂ. ಫುಲ್ಲು ಡಿಜಿಟಲ್ ಮೀಟರ್ ಬರುತ್ತೆ, ಹಾಂ. ಬ್ಯಾಕ್ ರೆಸ್ಟ್ ಬರುತ್ತೆ, ಹಾಂ. ಹಾಂ. ಸ್ವಲ್ಪ ಹಾಂ. ಲೆಂತ್ ಬರುತ್ತೆ ಓಕೆ ಸೀಟು. ಹಾಂ, ಅದಕ್ಕೆ ಡಿಫ್ರೆಂಟ್ ಇದೆ ಸೀಟ್ ಟಾಪ್ ಆ್ಯಂಡ್ ಬೇಸ್ ಫ್ಯಾನ್ಗೆ ಸೀಟ್ ಲೈನ್ ಇಂಟ್ರೆಸ್ಟಿಂಗ್ ಎಷ್ಟಿದೆ? ಅರೌಂಡ್ 700 ಪ್ಲಸ್ಸಾ? ಲೆಂತ್ ಅದು ಸ್ವಲ್ಪ ದೊಡ್ಡದು ಹಾಂ, ಬೇಸ್ಗೆ ಡೆಸ್ಟಿನಿ ಪ್ರೈಮ್ ಅಂತ ಬರುತ್ತಾ? ಬೇಸ್ ಡೆಸ್ಟಿನಿ ಪ್ರೈಮು? ಅದು ಡೆಸ್ಟಿನಿ ಎಕ್ಸ್ಟೆಕ್ ಹಾಂ, ಅಂತ ಬರುತ್ತೆ. ಪ್ರೈಮ್ ಅಂದರೆ ಬೇಸ್ ವೇರಿಯಂಟ್. Base variant. ಹಾಂ, ಇನ್ನೊಂದು ಹೆಸರು ಟೆಸ್ಟರ್ ಬೇಕು ಆಚೆ ನಿಂತಿರೋದು ಅದು. ಎಕ್ಸ್ಟೆಕ್ ಹಾಂ, ಅದು ಎಷ್ಟು? 114 ಹಾಂ, ಆಗುತ್ತೆ. ಎಷ್ಟು ಅದು ಟಾಪ್ ಆ್ಯಂಡ್ ಎಷ್ಟು ವೇರಿಯಂಟ್ಸ್ ಟೋಟಲಿ 3 ವೇರಿಯಂಟ್ಸಾ? ಇದು ಪ್ರೈಮಲ್ಲಿ ಒಂದೇ ಬರೋದು, ಹಾಂ. ಎಕ್ಸ್ಟೆಕ್ಕಲ್ಲಿ 3 ಹಾಂ. ವೇರಿಯಂಟ್ ಬರುತ್ತೆ, ಹಾಂ. VX, ಹಾಂ. ZX, ZX ಹಾಂ, ಪ್ಲಸ್. ಈಗ ನೋಡ್ತಾ ಯಾವ್ದು ಟೆಸ್ಟ್ ಬೇಕು? ZX ಪ್ಲಸ್ ಅದು ZX ಪ್ಲಸ್. ವೈಟ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ. ಹಾಂ, ಆ ಮೂರಲ್ಲಿ ಏನು ಡಿಫ್ರೆನ್ಸ್ ಇದೆ ಫೀಚರ್ಸಲ್ಲಿ ನೀವು ಟಾಪ್ ಆ್ಯಂಡಲ್ಲಿ? ಮೂರಲ್ಲಿ ಸರ್ ಬೇಸಿಕಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ, ಹಾಂ. ಮಿಡ್ ಮತ್ತು ಟಾಪ್ ಆ್ಯಂಡ್ ಡಿಸ್ಕ್ ಬ್ರೇಕ್ ಬರುತ್ತೆ, ಹಾಂ. ಹಾಂ. ಬ್ಯಾಕ್ ರೆಸ್ಟ್ ಒಂದು ಹಾಂ. ಅಡಿಷನಲ್ ಬರುತ್ತೆ, ಹಾಂ. ಹಾಂ. ನಿಮಗೆ ಕ್ರೋಮ್ ಮಿರರ್ ಹಾಂ. ಬರುತ್ತೆ, ಹಾಂ. ಮತ್ತು ಅದು ಫಿನಿಶಿಂಗ್ ಬಂದ್ಬಿಟ್ಟು ಹಾಂ. ಕಾಪರ್ ಹಾಂ. ಇದರಲ್ಲಿ ಕೊಟ್ಟಿದ್ದಾರೆ. ಹಾಂ, ಟಾಪ್ ಆ್ಯಂಡಲ್ಲಿ ಡಿಜಿಟಲ್ ಫುಲ್ ಬರುತ್ತೆ ನನಗೆ, ಫುಲ್ ಡಿಜಿಟಲ್. ಹಾಂ, ಎಕ್ಸ್ಟ್ರಾಕಲ್ಲಿ ಇದರಲ್ಲಿ ಬೇಸ್ ಬ್ಯಾಂಡಲ್ಲಿ ಡ್ಯೂಯಲ್ ಮೀಟರು. DG ಹಾಂ, ಸೇಮ್ ನಾರ್ಮಲ್ ಬೈಕ್ ಥರ, ಹೀರೋ ಬೈಕ್ ಥರ. ಅದೇ ಅರ್ಧ ಹಾಂ. ಹಾಂ, ಎಷ್ಟಿದೆ ಪ್ರೈಸು ಎಕ್ಸ್ಟ್ರಾ ಇದಕ್ಕೂ ಡಿಫ್ರೆನ್ಸ್ ಪ್ರೈಸಿಂಗಲ್ಲಿ? ಇದು 99,000 ಆಗುತ್ತೆ, ಹಾಂ. ಎಕ್ಸ್ಟ್ರಾಕ್ಕೆ 1,14,000 ಆಗುತ್ತೆ. ಓಕೆ. ಹಾಂ, 3 ವೇನ್ಸಲ್ಲಿ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್. 3 ವೇನ್ಸಲ್ಲಿ ಒಂದು 5,000 ಡಿಫ್ರೆನ್ಸ್ ಇದೆಯಾ? ಹೌದು. ಹಾಂ, ಎಷ್ಟು ಕಲರ್ಸ್ ಬರುತ್ತೆ ಡೆಸ್ಟಿನಿಯಲ್ಲಿ ಕರೆಂಟ್ಲಿ ಹೊಸ ಡೆಸ್ಟಿನಿಯಲ್ಲಿ? ಕಲರ್ ಹಾಂ. ವೈಟು, ಬ್ಲ್ಯಾಕು, ಹಾಂ. ಬ್ಲೂ, ಹಾಂ. ಮತ್ತು ರೆಡ್ ಬರುತ್ತೆ, ಹಾಂ. ಇನ್ನೊಂದು ಮೆಜೆಂಟ ಕಲರ್, ಪಿಂಕ್. ಓಕೆ. ಹಾಂ, ಓಲ್ಡ್ಗೂ ನೀವು ಏನು ಡಿಫ್ರೆನ್ಸ್ ಇತ್ತು? ಓಲ್ಡ್ ನೀವು ಏನು ಚೇಂಜಸ್ ಆಗಿದೆ ಡೆಸ್ಟಿನಿಯಲ್ಲಿ ಸ್ಕೂಟರಲ್ಲಿ? BS4ಗೂ BS6 ಡೆಸ್ಟಿನಿಯಲ್ಲಿ ಏನು ಡಿಫ್ರೆನ್ಸ್ ಇದೆ ಫೀಚರ್ಸಲ್ಲಿ ಈಗ ಲೈಕ್ ಚೇಂಜಸ್ ಆಗಿರೋದು? ಹಾಂ. ಹಾಂ. ನಿಮಗೆ ಹಾಂ. ಡಿಜಿಟಲ್ ಹಾಂ, ಬರುತ್ತೆ, ಸೆಮಿ ಚಾರ್ಜಿಂಗ್ ಡಿಜಿಟಲ್. ಪಾಯಿಂಟ್ ಬರುತ್ತೆ, ಹಾಂ. ಹಾಂ. ಮತ್ತು ಡಿಸ್ಕ್ ಬ್ರೇಕ್ ಬರುತ್ತೆ. ಹಾಂ, ಇದೆ ಗ್ಲೋಸ್ ಆಗಿದೆಯಾ ಅದು? ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಹಾಂ, ಆಪ್ಷನ್ ಅಲ್ಲ ಅದು, ಶೋರೂಮ್ ಕಡೆಯಿಂದ ಆಪ್ಷನಲ್ಲು. ಹಾಂ, ಹೊಸ ಎಷ್ಟಕ್ಕಲ್ಲಿ ಇದೆ ಅದು ಫೀಚರ್ ಇದೆ? ಸ್ಪೇಸು ಹಾಂ. ಬರುತ್ತೆ, ಹಾಂ. ಮತ್ತು ಅದು ಫುಲ್ಲು LED ಹೆಡ್ ಲ್ಯಾಂಪ್ ಓಕೆ, ಸ್ಪೇಸ್ ಜಸ್ಟ್ ಜಾಸ್ತಿ ಆಗಿದೆ ಲೆಂತ್. ಹಾಂ. ಹಾಂ. ಇದೇನು ಫೀಚರ್ ಬರೀ ಕ್ರೋಮ್ ಅಷ್ಟೇ ಇದು? ಹಾಂ, ಈ ಫೀಚರ್ಸ್ ಚೆನ್ನಾಗಿದೆ. ಮತ್ತು ಓಲ್ಡ್ ಡೆಸ್ಟಿನಲ್ಲಿ ಎಕ್ಸ್ಟರ್ನಲ್ ಫ್ಯೂಲ್ ಇರಲಿಲ್ಲ, ಈ ಇಂಟರ್ನಲ್ಲಿ ಇತ್ತು ಅನ್ಕೊಂಡು. ಬರುತ್ತೆ, ಹಾಂ. ಮತ್ತು ಫ್ಯೂಲ್ ಹಾಂ. ಔಟ್ಸೈಡ್ ಹಾಂ, ಓಲ್ಡ್ ಆಚೆ ಇತ್ತು ಫ್ಯೂಲ್ಗೆ, BS4 ಆಚೆ ಹೋಗ್ತಾಯಿತ್ತು ಫ್ಯೂಲ್ ಟ್ಯಾಂಕು. ಆಮೇಲೆ ಇಲ್ಲಿ 100 ಬಲ್ಲಿ ಸಿಗ್ತಿತ್ತು, ಇವಾಗ ಕಸ್ಟಮರ್ ಯಾರು? ಹಾಂ, ಇದು ಫ್ಯೂಲ್ ಚೇಂಜ್. ಎಂಜಿನ್ ಏನೋ ಕೇಳ್ಬಿಟ್ಟು ಎಂಜಿನು ಚೇಂಜ್ ಆಗಿದೆ ಅಂತ ಕೇಳಿದೆ ಐತೆ ಡೆಸ್ಟಿನಿಯಲ್ಲಿ, ಎಂಜಿನ್ ಚೇಂಜ್ ಆಗಿದೆ ಅಂತ. ಫ್ರೆಶ್ನು ಎಂಜಿನ್ ಹೊಸ ಎಂಜಿನ್ ಕೇಳಂತೆ. ಏನು ಹೊಸ ಎಂಜಿನ್ ಅಂತ BS6ಅಲ್ಲಿ ಡೆಸ್ಟಿನಿದು? ಹಾಂ. ಇದು ಗ್ಯಾಸ್ ನೋಡಿ ಗ್ಯಾಸ್, ಇಲ್ಲಿ ನಮಗೆ ಹೀರೋ ಡೆಸ್ಟಿನಿ ಸಿಕ್ ನಾವು ಬಂದಿರೋ ಇದಕ್ಕೆ ಸಾಯಿರೋಗೆ ಬಂದಿದ್ದೀವಿ. ಆ್ಯಸ್ ಯೂಸ್ವಲ್ ನಮ್ಮ ಸಾಯಿರೋ ಇದೆಲ್ಲ ಬೆಂಚಂಗಿ ಶೋರೂಮ್ ಇದೆ, ಕಚೂಪೇಟ ಬರುತ್ತೆ ಸಾಯಿರೋ. ಸಾಯಿರೋ ಇನ್ನೊಂದು ಬೇಸ್ ವೇರಿಯಂಟ್ ಇರೋ ಡೆಸ್ಟಿನಿ ಪ್ರೈಮ್ ಬೇಸ್ ವೇರಿಯಂಟ್. ಅಲ್ಲಿ ನೋಡ್ತಾ ಟೆಸ್ಟ್ ಎಷ್ಟೇ ಅದು ಆದಿ ವ್ಯೂ ಮಾಡೋಣ ಅದರಲ್ಲಿ ಇದೆ ನೋಡಿ. ನೋಡಿ ಗ್ಯಾಸ್, ನಮಗೆ ಈ ಥರ ಜಾಸ್ತಿ ಫ್ಯಾನ್ಸಿ ಲುಕ್ ಕೊಡ್ತಲ್ಲ ಫ್ರಂಟ್ ಡೆಸ್ಟಿನಿ ಪ್ರೈಮಲ್ಲಿ ಬೇಸ್ ಹೋಟೆಲ್ ನಿಮಗೆ ನಾರ್ಮಲ್ ಹ್ಯಾಲೋಜನ್ ಲೈಟ್ ಇದೆ. ಅದೇ ಆಮೇಲೆ ಅಜನ್ ಲೈಟ್ ಬರುತ್ತೆ. ಹೀರೋ ಲೋಗೋ ಇದೆ, ಮರದಿಂದ ಸೀರೋ ಲೋಗೋ ಆ್ಯಂಡ್ ಫೈಬರ್ ಅಂದ್ಕೊಡ್ತೀನಿ. ಕಲರೇ ಬಂದು ನಮಗೇನು ಅಪ್ಡೇಟ್ ಇಲ್ಲಿ ಬರುತ್ತೆ. ಅದೇ ಬಂದು ಹಿಂದಿಗೆ ಲೈಟ್ ಮತ್ತು ಹಿಂದಿನ ಲೈಟ್ ಬರುತ್ತೆ. ಸಣ್ಣದಾಗಿ ಒಂದು ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಗಾಡಿಗೆ, ಫಿನಿಶ್ ಕೊಟ್ಟಿದ್ದಾರೆ. ಒಂದು ಇದರಲ್ಲಿ ನಿಮಗೆ ಸೂಪರ್ ಸ್ಟೋರ್ ಬರುತ್ತೆ ವೀಲ್ಸಲ್ಲಿ. ಇದರಲ್ಲಿ ನಿಮಗೆ ಸೂಪರ್ ಸ್ಪ್ಲೆಂಡರ್ ಥರ ಸ್ಕೂಟರ್ಲಿ ITS ಬೈಕ್ಸ್ ಹೀರೋ ಸ್ಪ್ಲೆಂಡರ್ ಬೈಕ್ಸ್ ನೋಡ್ತೀರ, ITS ಬಂದಿದೆ ಬೈಕ್ಸ್ ನೋಡ್ತಾ ಇದೆ. ಸ್ಕೂಟರ್ ITSನಲ್ಲಿ ನೋಡ್ತಾ ಇದೆ ಫೀಚರ್ ಇದೆ ಅಂತ. ಇಲ್ಲಿ ನಿಮಗೆ ನೋಡಿ ಹ್ಯಾಂಡಲ್ ನಿಮಗೆ ಬೈಕ್ ಥರ ಗ್ರಿಪ್ಪರ್ ಇದೆ. ಇದು ನಿಮ್ಮ ಹೀರೋ ಸ್ಪ್ಲೆಂಡರ್ ಪ್ಲಸಲ್ಲಿ ನೋಡಿರ್ತೀರ ITS ಅನ್ನೋದು, ಇದರಲ್ಲಿ ಸ್ಕೂಟರ್ ITS ಅನ್ನೋದು ಫೀಚರ್ ಇದೆ ಅಂತ. ಆ್ಯಂಡ್ ಕಮಿಂಗ್ ಟು ಇದು ಬೈಕ್ ಥರ ಸೆಮಿ ಡಿಜಿಟಲ್ ಕೊಟ್ಟಿದ್ದಾರೆ ಅಂತ. ಇಲ್ಲಿ 120 ಕೊಟ್ಟಿದ್ದಾರೆ ಟಾಪ್ ಸ್ಪೀಡ್ ಸ್ಕೂಟರ್ 100 ಟಾಪ್ ಸ್ಪೀಡ್ ಹೋಗೋದು ಗಾಡಿಯಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಬೈಕ್ ಥರ ಫುಲ್ ಡಿಜಿಟಲ್ ಮೀಟರ್ ಫ್ಯೂಲ್ ಡಿಜಿಟಲ್ ಕೊಟ್ಟಿದ್ದಾರೆ. ಫ್ಯೂಲ್ ಡಿಜಿಟಲ್ ಎಷ್ಟು ಗಾಡಿ ಓಡುತ್ತೆ ಮತ್ತು ಎಷ್ಟು ಗಾಡಿ ಓಡೋ ಮೀಟರ್ ಎಲ್ಲ ಡಿಜಿಟಲ್ ಫ್ಯೂಲ್ ಗೇಜು ಎಷ್ಟು ಗಾಡಿ ಓದೋ ಎಲ್ಲ ಡಿಜಿಟಲ್ ಕೊಟ್ಟಿದ್ದಾರೆ. ಹಾಗೆ ಸೇಮ್ ಕಾರ್ ಥರ ಬೈಕಲ್ಲಿ ಎಂಜಿನಲ್ಲಿ ಕೊಟ್ಟಿದ್ದಾರೆ, BS6 ಎಂಜಿನಲ್ಲಿ ಕೊಟ್ಟಿದ್ದಾರೆ, F ಎಂಜಿನ್ ಇದು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ
ನೀವು ಬಸರಿ ಲಾಸ್ಟ್ ಇಂಡಿಕೇಟರ್ ಇಲ್ಲೇ ನೀವು 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 ನೋಡಿ ನೀವು ಇಲ್ಲಿ ಸೆಟ್ ಮಾಡ್ತೀರಾ, ಇಲ್ಲಿ ಸೆಟ್ ಮಾಡಿ ಇದರಲ್ಲಿ ಮೋಡ್ ಒಂದೇ ಇಕ್ಕೊಂಡಿದ್ದು ಬೇಕು ಮಾಡಿರುತ್ತೆ ಇದರಲ್ಲಿ. ಆ್ಯಂಡ್ ಕಲಡೆ ನೀವು ಆದರೆ ಕೇಳು ನಿಮಗೆ ನೋಡಿ ನೋಡಿ ಹಿಂಗೆ ಲಾಕ್ ಕೇಳು ನಿಮಗೆ ನೋಡಿ ಈ ಥರ ನೋಡಿ ಲಾಕ್ ನೋಡಿ ನಿಮಗೆ ಕೇಳಿ ಸ್ವಲ್ಪ ಯೂನಿಕ್ ಕೊಟ್ಟಿದ್ದಾರೆ, ಕೀನು ಸ್ವಲ್ಪ ಯೂನಿಕ್ ಆಗಿದೆ ನೋಡಿ. ಸೇಮ್ ಬೈಕ್ ಥರ ಕೀ ಕೊಟ್ಟಿದ್ದಾರೆ ಸ್ಕೂಟರ್ ಎಕ್ಸ್ಟ್ರೀಮಲ್ಲಿ ಹಾಕೋಕೆ ನೋಡಿ ಎಷ್ಟು ಹಿಂಗೆ ಪ್ಲಗ್ ಮಾಡಬೇಕು. ಜಸ್ಟ್ ಪ್ಲಗ್ ಮಾಡಿದ್ರೆ ನಿಮಗೆ ಅದೇ ಸೇಮ್ ಅದೇ ಸರ್ ಕ್ಲಿಕ್ ಬಂದರೆ ಸ್ಕೂಟರ್ ಅನ್ಲಾಕ್ ಆಗುತ್ತೆ. ಮಾಮೂಲಿ ಹಿಂಗೆ ಬಂದರೆ ಆನ್ ಆಗುತ್ತೆ ಸೇಮ್ ಬೈಕ್ ಥರ ಹಿಂದೆ ಮುಂದೆ ಹೋಗುತ್ತೆ. ಎಕ್ಸಾಮ್ ಹಾಕಲ್ಲಿ ಬೈಕ್ ಥರನೇ ಹೋಗುತ್ತೆ ಅದು ಫ್ಯೂಯಲ್ ಪಿರಾಮೀಟರ್ ಅದಕ್ಕೆ ಎಲ್ಲ ಚೆಕ್ ಮಾಡೋಕ್ಕೆ ಕರೆಕ್ಟ್ ಇದೆಯಾ ಅಂತ. ಇಲ್ಲಿ ನಿಮಗೆ 4 ಕಲಲ್ಲಿ ನಿಮಗೆ ಸೈಡ್ ಸ್ಟ್ಯಾಂಡು ವಾರ್ನಿಂಗ್ ಲೈಟ್ ಕೊಟ್ಟಿದ್ದಾರೆ. ITS ಫೀಚರ್ ಕೊಟ್ಟಿದ್ದಾರೆ, ಪೆಟ್ರೋಲ್ ವಾರ್ನಿಂಗ್ ಲೈಟ್ ಕೊಟ್ಟಿದ್ದಾರೆ ಲೋ ಫ್ಯೂಯಲ್ ಆದಾಗ. ಹೆಡ್ಲೈಟ್ ವಾರ್ನಿಂಗ್ ಅಪ್ ಆ್ಯಂಡ್ ಕೆಲವರಿಗೆ ಡಿಮಲ್ ಲೈಟ್ ಕೊಟ್ಟಿದ್ದಾರೆ. 4 ಜನ ಕೊಟ್ಟಿದ್ದಾರೆ. ಇಲ್ಲಿ ಇಂಡಿಕೇಟರು ಕನ್ಸಲ್ ತುಂಬ ಪುಟಾಣಿಗೆ ಇಂಪಾರ್ಟೆಂಟ್ ಕನ್ಸಲ್ ಎಲ್ಲ ಕಸ್ಟಮರ್ಗೆ ಎಷ್ಟು ಬೇಗ ಕೊಟ್ಟಿದ್ದಾರೆ ಬೈಕ್ ಥರ ಸೆಮಿಡಿಷಲ್ ಹೇಳ್ತಾರೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ನೀವು ಇದನ್ನು ಸೆಲೆಕ್ಟ್ ಮಾಡೋಕ್ಕಾಗತ್ತೆ. ಮಾಡರ್ನ್ ಹೀರೋ ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಪ್ಲೇ ಆದರೆ ಮಿರರ್ಸ್ ನಿಮಗೆ ವೈಟ್ ಬರುತ್ತೆ, ವೈಟ್ ಬೈಕರಿ ಬರುತ್ತೆ, ಚೆನ್ನಾಗಿದೆ. ಇಲ್ಲಿ ನಿಮಗೆ ಗಾಡಿನ ಎಲೆಕ್ಟ್ರಿಕ್ ಸ್ಟಾರ್ಟ್ ಮಾಡೋಕ್ಕಾಗತ್ತೆ. ಗಾಡಿಯನ್ನು ಕೂಡ ಅಲ್ಲಿ ಸ್ಟಾರ್ಟ್ ಇದೆ ಈ ಥರ ಇದೆ. ಅದೇ ಕುಕ್ಕಿದೆ. ಇದು ಸಿಗ್ನೇಚರ್ ಆಪ್ಷನಲ್ ಅಂತೆ ಬಟ್ ಬೇಸ್ ಫೇ ಅಂತ ಸ್ಟೀಪಿಂಗ್ ಬೇಸ್ ಫೇನ್ ಅಂತೆ ಎಕ್ಸ್ಟೇಕಲ್ 50% ಬಂತು 20% ಫೀಚರ್ ಬಿಟ್ಟು ನಿಮ್ಮ ಲೆಫ್ಟಲ್ಲಿ ಆ್ಯಸ್ ವೆಲ್ ಸ್ಕೂಟರ್ಲಿ ಹೆಲ್ತ್ ಪಾಸಿಂಗ್ ಹೆಲ್ತ್ ಪಾಸಿಂಗ್ ನೋಡ್ತೀರಾ ಸ್ಕೂಟರ್ ಬಂದೇ ಇರುತ್ತೆ. ಇಲ್ಲದೆ ನಾವು ಇಂಡಿಕೇಟರ್ ಹಾರ್ನು ಏನು ಡಿಫ್ರೆನ್ಸ್ ಇಲ್ಲ ಅನ್ಕೊಳ್ತೀನಿ. ಇದು ಡೆಸ್ಟಿನಿ ಪ್ರೈಮ್ ಅಂತ ಡೆಸ್ಟಿನಿ ಪ್ರೈಮು ನೋಡಿ. ಅದೇ ಕ್ರೋಮ್ ಕೊಟ್ಟಿದೆ, ಸ್ಟೈಲ್ ಕೂಡ ಕ್ರೋಮ್ ಕೊಟ್ಟಿದ್ದಾರೆ. ಸೀಟ್ ಆಯಿತಾ. ಇದು ಒಂದು ಫ್ಯೂಲ್ ಓಪನ್ ಆಗಬೇಕಂದ್ರೆ ಹಾಕಾಗಿದೆ ನಿಮಗೆ ಎಲ್ಲ ನೋಡಿ. ಡಿಸ್ಪ್ಲೇ ಪ್ರೈಮ್ ಅಂತ ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟು ನಮಗೆ ಮಾಡರ್ನ್ ಸ್ಕೂಟರ್ ಥರ ಎಕ್ಸ್ಟರ್ನಲ್ ಫಿಲ್ಟರ್ ಕೊಟ್ಟಿದ್ದಾರೆ. ಒಂದು 5 ಲೀಟರ್ಸ್ ಫಿಲ್ಟರಿಂಗ್ ಬರುತ್ತೆ ಇರೋ ಲೋ ಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಿರೋ ಗ್ರಾವೆಲ್ ಕಸ್ಟಮರ್ ಗ್ರಾವೆಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಹೈಟು ಉದ್ದಾಗಿದೆ ಅಂತ ಸೀಟ್ ಹೈಟ್ ಇಂಕ್ರೀಸ್ ಆಗಿದೆ ಅಂತ ಸೀಟ್ ಹೈಟ್ ಅದು ಸೇಫ್ ಪ್ರೈಮ್ದು. ಎಕ್ಸಾಸ್ಟ್ ಸ್ವಲ್ಪ ಡಿಫ್ರೆಂಟ್ ಎಕ್ಸಾಸ್ಟ್ ಚೇಂಜ್ ಆಗಿದೆ ಅಂತ ಎಕ್ಸಾಸ್ಟ್ ಚೇಂಜ್ ಆಗಿದೆ. ಎಕ್ಸಾಸ್ಟ್ ಚೇಂಜ್ ಆಗಿರಬೇಕಂದ್ರೆ BS6 FI ನೋಡ್ತಿದ್ದಾರೆ ಇಲ್ಲಿ. ಆ್ಯಂಡ್ ಕೆಳಗಡೆ ನೀವು ಬಂದರೆ ಅಂದರೆ ನಿಮಗೆ ಕಸ್ಟಮರ್ ಪ್ರಾಮಿಸಿಂಗ್ ಇಲ್ಲ ಆಯಿತು. ಟೈಲೈಟು ಸ್ವಲ್ಪ ಯಾಕೋ ಓಲ್ಡ್ಸ್ಲು ಕೊಟ್ಟಿದ್ದಾರೆ. BS4 ಥರ ಇದೆ ಆಯಿತು ಟೈಲೈಟು ಅಲ್ವಾ ಸರ್ ರಾಜನ್ ಜರಿಯಾಟು ಈ ಕೈಗೆ ಕದಿ ಈ ಸೆಗ್ಮೆಂಟ್ ಸ್ಕೂಟರ್ಸಲ್ಲಿ ನೀವು ಕೇಳಿದ್ರೆ ಎಲ್ಲ ಸ್ಕೂಟರ್ ಹೋಂಡಾ ಆಕ್ಟಿವಾ, ಹೋಂಡಾ ಡಿಯೋ ಮತ್ತು ಸುಮಾರು ಸ್ಕೂಟರ್ಸಲ್ಲಿ ಎಲ್ ಇ ಲೈಟ್ ಟೈಲ್ ಕೊಡ್ತಾರೆ ಸ್ಕೂಟರ್ಸಲ್ಲಿ ಮುಂದೆ ಟೈಲಿಗೆ. ಸೊ ಎಲ್ ಇ ಟೈಲೈಟು ಮತ್ತು ನಾರ್ಮಲ್ ಎಲ್ ಇ ಟೈಲೈಟ್ ಕೊಡ್ತಾರೆ. ಇದರಲ್ಲಿ ಎಲ್ ಇ ಟೈಲೈಟ್ ನಾರ್ಮಲ್ ಹ್ಯಾಲಜನ್ ಲೈಟು ಸಿನಿಮಾ ಹ್ಯಾಲಜನ್ ಲೈಟು ಅಂತ ನಾರ್ಮಲ್ ಹ್ಯಾಲಜನ್ ಇಂಡಿಕೇಟ್ ಕೊಡ್ತಾರೆ ಅಷ್ಟೇ. ಬಿಟ್ಟರೆ ಜಾಸ್ತಿ ಫಂಕಿ ಟೈಪ್ ಏನಿಲ್ಲ ಸ್ಕೂಟರ್ ನೋಡ್ತಾರೆ. ಎಲ್ ಇ ಕೊಟ್ಟಿದ್ದೆ ಚೆನ್ನಾಗಿರೋದು ಗಾಡಿಗೆ ಸೇಫ್ಟಿಗೆ. ಎಲ್ ಇ ಇಂಡಿಕೇಟರ್ಸಲ್ಲಿ ಎಲ್ ಇ ಟೈಲೈಟ್ ಕೊಟ್ಟಿಲ್ಲ ಗಾಡಿಗೆ. ಕಂಪ್ಯೂಟರ್ಸಲ್ಲಿ ಇದೆ ಹಾಕೊಂಡು ಎಲ್ ಇ ಟೈಲಿದೆ ಪ್ಲಸ್ 1 ಕೊಡ್ತಾರೆ. ಆ್ಯಂಡ್ ಈ ಥರ 2 ಡೇಸ್ ಟೈರು. ಆ್ಯಂಡ್ ಇನ್ನೊಂದು ಹೊತ್ತಾದ ಬೇಸ್ ವೇರಿಯಂಟ್ ಗಾಡಿ ಅಂತೆ ನೋಡ್ತಾರೆ ನೀವು. ಬೇಸ್ ವೇರಿಯಂಟು ಮತ್ತು ಬೇಸ್ ವೇರಿಯಂಟು ಡೆಸ್ಟಿನಿ ಪ್ರೈಮ್ ಇದು ನಿಮಗೆ ಎಲ್ ಇ ಡಿ DRL ಕೊಟ್ಟಿದ್ದಾರೆ. ಎಲ್ ಇ ಡಿ DRL ಅಂತ ಇಷ್ಟ ನೋಡಿ. ಬೋರ್ಡ್ ಎಲ್ ಇ ಡಿ DRL ಕೊಟ್ಟಾರೆ ಅಷ್ಟೇ. ಆ್ಯಂಡ್ ಇದು ನೋಡ್ತಾ ಡೆಸ್ಟಿನಿ ಪ್ರೈಮು ಆ್ಯಂಡ್ ಡೆಸ್ಟಿನಿ ಎಕ್ಸ್ಟ್ರಾ ವೇರಿಯಂಟ್ ಹಾಕಿದ್ದಿದೆ. ಟಾಪ್ ಆ್ಯಂಡ್ ವೇರಿಯಂಟ್ ಬಂದು ನಿಂತಿದೆ ನಿಮಗೆ. ನೀವು ಬೇಸ ನೋಡ್ಬೇಕಂದ್ರೆ ನೀವು ಎಲ್ಲಿ ಬರ್ಬೇಕು ನೀವು ಅಂದರೆ ಸಾಯಿರೋ ಶೋರೂಮಲ್ಲಿ ಇದೆ. ಸಾಯಿರೋ ಶೋರೂಮ್ ಪಂಚಾಯತಿ ಕತ್ರಿಗುಪ್ಪೆ ಅಲ್ಲಿ ನೀವು ಗಾಡಿ ಟೆಸ್ಟಾಗಿ ಇದೆ ಡಿಸ್ಪ್ಲೇಗೆ ಇಟ್ಟಿದೆ ಗಾಡಿ ಅಂತ ಇವರೇ ಡೆಸ್ಟಿನಿ. ಇನ್ನು ಟೆಸ್ಟಾಗಿ ಡ್ಯೂ ಮಾಡೋಣ ಗಾಡಿಗೆ ನಾನು ತೋರಿಸ್ತೀನಿ ನಮಗೆ.